ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ. ಯಾವರು? ಇದೆ ಬೆಂಗಳೂರು ಶ್ರೀನಗರ. ಎಷ್ಟು ವಯಸ್ಸು ನಿಮಗೆ? ವಯಸ್ಸು 56 ವರ್ಷ. ನಿಮಗೆ ಇದು ಏನೋ ಡಯಾಬಿಟಿಕ್ ಅಲ್ಸರು ಮತ್ತು ಡಯಾಬಿಟ್ ಬಗ್ಗೆ ಇದು ಮಿರಕಲ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ನನಗೆ ಈ ರೀತಿ ಕ್ಯೂರ್ ಆಯಿತು ನನಗೂ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ, ಯಾಕೆಂದರೆ ಎಷ್ಟೋ ಜನ ವರ್ಲ್ಡ್ ವೈಡ್ ಡಯಾಬಿಟಿಕ್ ಅಲ್ಸರ್ ಆಗಿ ಅದಕ್ಕೆ ಏನು ಸೊಲ್ಯೂಷನ್ನೇ ಇಲ್ಲ ಇರ್ತಾರೆ. ಆದ್ದರಿಂದ ಹೇಳಿ ಸರ್. ಈಗ ನನಗೆ ಡಯಾಬಿಟಿಕ್ ಬಂದ್ಬಿಟ್ಟು ಮೋರ್ ದ್ಯಾನ್ 20 ಇಯರ್ಸ್ ಆಯಿತು. ಅಂದರೆ 20 ವರ್ಷದಿಂದ ನನಗೆ ಶುಗರ್ ಅನ್ನೋದಿತ್ತು. ನಾನಾ ರೀತಿ ಮೆಡಿಸಿನ್ಸ್ ತೊಗೊಂಡೆ, ಹರ್ಬಲ್ ತೊಗೊಂಡೆ, ಮತ್ತು ಇದು ಅಲೋಪತಿಕಲ್ಲಿ ನಾನು ಟ್ರೈ ಮಾಡಿದೆ. ನನಗೆ ಡಯಾಬಿಟಿಕ್ ಅಂದರೆ ಶುಗರ್ ಕಡಿಮೆ ಆಗ್ತಾ ಇರಲಿಲ್ಲ. ಒಂದ್ಸಲ ಏರೋದು, ಒಂದ್ಸಲ ಕಡಿಮೆ ಆಗೋದು, ಈ ಥರ ಆಗ್ತಾಯಿತ್ತು. ಮತ್ತು ನನ್ನ ಫುಡ್ ಹ್ಯಾಬಿಟ್ ಕೂಡ ಸ್ವಲ್ಪ ಚೇಂಜ್ ಇತ್ತು ಅವಾಗ. ಇದರಿಂದ ಶುಗರ್ ಕಡಿಮೆ ಆಗ್ತಾ ಇರಲಿಲ್ಲ. ಮಾತ್ರೆಗಳು ತೊಗೊಂಡ್ರು ಕೂಡ ನಾನು ಕಡಿಮೆ ಆಗ್ತಾ ಇರಲಿಲ್ಲ. ಆಮೇಲೆ ಏನಪ್ಪ, ನನ್ನ ಕತೆ ಇಷ್ಟೇ, ನನ್ನ ಲೈಫ್ ಇಷ್ಟೇ, ಶುಗರ್ ಬಂತು, ನಾನು ಮುಂದೆ ಏನಾಗುತ್ತೋ, ನನಗಿನ್ನೂ ವಾಸಿ ಆಗುತ್ತೋ ಇಲ್ಲ ಅನ್ನೋ ಸ್ಟೇಜ್ಗೆ, ಆತ್ಮವಿಶ್ವಾಸ ಕಳ್ಕೊಳ್ಳೋ ಸ್ಟೇಜಲ್ಲಿ ನನಗೆ ರಾಜು ಸರ್ ಪರಿಚಯ ಅಂತಂದರೆ ಹೇಗಾಯಿತು ಅಂತಂದರೆ ಟಿ ವಿ ಮುಖಾಂತರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ನಾನು ರಾಜು ಸರ್ದು ಒಂದು ಪ್ರೋಗ್ರಾಮ್ ನೋಡಿದೆ. ಅದರಲ್ಲಿ IAS ಇವರು ಮತ್ತು ರಾಜು ಅನ್ನೋರು ಬಿಹಾರಲ್ಲಿ ಇವರು ಇದು ಮಾಡ್ತಾ ಇದ್ದಾರೆ, ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಮಿರಾಕಲ್ ಡ್ರಿಂಕ್ ಅಂತಂದ್ಬಿಟ್ಟು ಒಂದು ಔಷಧಿ ಇದು ಮಾಡಿ ಎಷ್ಟೋ ಜನಕ್ಕೆ ಕ್ಯೂರ್ ಆಗಿದೆ, ಒಳ್ಳೆಯದಾಗಿದೆ ಅಂತಂದಾಗ ಪ್ರೋಗ್ರಾಮ್ ನೋಡಿದೆ. ಆ ಪ್ರೋಗ್ರಾಮ್ ನೋಡಿದ ತಕ್ಷಣ ನನಗೆ ಒಂದು ಆಶಾಭಾವನೆ ಬಂತು. ಏನು ಆಶಾಭಾವನೆ ಬಂತು ಅಂದರೆ ನನಗೆ ಒಳ್ಳೆಯದಾಗುತ್ತೆ ಇದು ಅಂದ್ಕೊಂಡು ನಾನು ಇದು ಮಾಡಿದೆ. ಅದೇ ಟೈಮಲ್ಲಿ ನನಗೆ ಕಾಲಲ್ಲಿ ಒಂದು ಗ್ಯಾಂಗ್ರೀನ್ ಥರ ಅಂದರೆ ಹುಣ್ಣಾಗಿತ್ತು. ನನಗದು ಗಮನಕ್ಕೂ ಬಂದಿರಲಿಲ್ಲ. ಗಾಯ ಆಗಿರೋದು ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಮಿಸ್ಸಸ್ ನೋಡಿ, ಏನು ಹಿಂಗಾಗ್ಬಿಟ್ಟಿದೆಯಲ್ಲ ಗಾಯ, ಏನು ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀರ ಅಂತಂದಾಗ ಅವಾಗ ನೋಡಿಕೊಂಡೆ. ನಾನು ನೋಡ್ಕೊಂಡಾಗ ಸ್ವಲ್ಪ ಪಸ್ಸು ಫಾರ್ಮ್ ಆಗಿತ್ತು. ಮತ್ತು ಪಸ್ಸು ಫಾರ್ಮ್ ಆಗಿ ಅದು ಸುತ್ತಾಗ್ಲೂ ಬ್ಲ್ಯಾಕಿಶ್ ಆಗಿತ್ತು, ಒಂದು ಹೆಬ್ಬೆರಳು, ಒಂದು ಕಾಲು. ಅವಾಗ ನನ್ನ ಭಯ ಆಯಿತು, ಏನಪ್ಪ ಹಿಂಗೆ ಆಯ್ತಲ್ಲ ಅಂತಂದ್ಬಿಟ್ಟು. ಆವಾಗ ಫಸ್ಟು ನನಗೆ ನೆನಪಾಗಿದ್ದು ರಾಜು ಸರ್ದು ಮಿರಾಕಲ್ ಡ್ರಿಂಕ್ ತೊಗೊಂಡು ವಾಸಿ ಆಗ್ಬೋದು ಅಂದ್ಕೊಂಡು ಅವಾಗ ಅನ್ನಿಸ್ತು. ಸರಿ, ನಾನು ಆಲೋಪತಿಕ್ ಆಗಲಿ ಅಥವಾ ಬೇರೆ ಮೆಡಿಷನ್ ಆಗಲಿ ನಾನು ಹೋಗಲಿಲ್ಲ. ಯಾವುದೇ ಒಂದು ಮೆಡಿಷನ್ ನಾನು ತೊಗೊಳ್ದೇನೆ ನಾನೇನು ಮಾಡಿದೆ, ನಡೀತದೆ ಮಾಡ್ತೀನಿ ಬೇಕು. ನಾನು ಅವಾಗ ಮಿರಾಕಲ್ ಡ್ರಿಂಕ್ ಅಂತಂದ್ಬಿಟ್ಟು ನಾನು ಫೋನ್ ಮಾಡಿದಾಗ ರಾಜು ಸರ್ ನನ್ನ ಹತ್ರ ಮಾತಾಡಿ ನೋಡಪ್ಪ ಈ ಥರ ಔಷಧಿ ತೊಗೊಳ್ಳಿ, 2 ಟೈಮ್ ತೊಗೊಳ್ಳಿ, ಬೆಳಗ್ಗೆ ಒಂದು ರಾತ್ರಿ ಒಂದು ತೊಗೊಳ್ಳಿ ಅಂದರು. ಏನು ಅಂತಂದಾಗ ಒಂದು ಬೆಳಗ್ಗೆ ಹೊತ್ತು ಆ್ಯಂಟಿ ಏಜಿಂಗ್ ತೊಗೊಳ್ಳಿ, ಸಂಜೆ ಹೊತ್ತು ಇಮ್ಯೂನ್ ಕೇರ್ ತೊಗೊಳ್ಳಿ, ಕಡಿಮೆ ಆಗುತ್ತೆ, ನಿಮ್ಮದು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಸರಿ, ಇಮಿಡಿಯೇಟ್ ಮಾರನೇ ದಿವಸನೇ ನಾನೇನು ಮಾಡಿದೆ, ಆಫೀಸ್ ಮುಖಾಂತರ ನಾನು ಔಷಧಿ ತರಿಸ್ಕೊಂಡು ಮಾರನೇ ದಿವಸದಿಂದ ಉಪಯೋಗಿಸಿದ ಮೇಲೆ 8 ದಿವಸಕ್ಕೆ ವಿತಿನ್ 8 ಡೇಸ್ ನಾನು ಯಾವುದೇ ರೀತಿ ಮುಲಾಮಸ್ಲಿಲ್ಲ, ಯಾವುದೇ ಬೇರೆ ಮಾತ್ರೆಗಳು ತಗೊಳ್ಳಿಲ್ಲ, ಯಾವುದೂ ನಾನು ಹೋಗಲಿಲ್ಲ. ಬರೀ ಮಿರಾಕಲ್ ಡ್ರಿಂಕು ನಾನು 2 ಔಷಧಿ ಹೇಳಿದ್ರಲ್ಲ, ಆ 2 ಔಷಧಿಗಳನ್ನ ತೊಗೊಂಡಿದ್ದಕ್ಕೆ ಬರೀ 8 ದಿವಸದಲ್ಲಿ ಅದು ಪಸ್ ಫಾರ್ಮ್ ಆಗಿದ್ದು ಫುಲ್ಲು ಕಡಿಮೆ ಆಯಿತು. ಮತ್ತು ಏನು ಬ್ಲ್ಯಾಕಿಶ್ ಆಗಿತ್ತು ಆ ಬೆರಳು, ಅದೆಲ್ಲ ಒಣಗಕ್ಕೆ ಶುರು ಆದಾಗ ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಇದು, ಏನು ಒಂದು ಮುಲಾಮಸ್ಲಿಲ್ಲ, ಒಂದು ಡಾಕ್ಟರ್ ಶಾಪ್ಗೆ ಹೋಗಿ ನನಗೇನು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ಬರೀ 2 ಔಷಧಿಯಿಂದ ಇದು ಕಡಿಮೆ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಗಿ ನಾನು ಭಾಳ ಖುಷಿಪಟ್ಟೆ. ನನಗೆ ಅವಾಗ ನೆನಪು ಬಂದಿದ್ದು ರಾಜು ಸರ್ ನನಗೆ ದೇವರಾಗಿ ಈ ಥರ ಹೇಳಿದ್ರಲ್ಲ, ಇಲ್ಲಾಂದ್ರೆ ನಾನು ಯಾವುದಾನ ಒಂದು ಆಸ್ಪತ್ರೆಗೋ ನರ್ಸಿಂಗ್ ಹೋಮ್ಗೋ ಹೋಗಿದ್ರೆ ನನ್ನ ಕಾಲು ಬೆರಳು ಗ್ಯಾರಂಟಿ ತೆಗೆದಿರೋ. ನನಗೆ ಟ್ರೀಟ್ಮೆಂಟ್ ನೆಪದಲ್ಲಿ ದುಡ್ಡು ಖರ್ಚು ಮಾಡ್ಕೊತಿದ್ದೆ, ಈ ಕಡೆ ಆರೋಗ್ಯನೂ ಕೆಡಿಸ್ಕೊಂಡು ಕಾಲು ಬೆರಳು ಅಥವಾ ಬೇರೆ ಇನ್ನೇನಾಗಿ ಹೆಚ್ಚು ಕಡಿಮೆ ಮಾಡ್ಕೊತಿದ್ದ ಅಂತಂದ್ಬಿಟ್ಟು ನನಗೆ ಅವಾಗ ದೇವ್ರ ಥರ ನನಗೆ ರಾಜು ಸರ್ ಜ್ಞಾಪಕ ಆಗಿ ನಾನು ಅಲ್ಲಿಂದ ಈಚೆಗಡೆ ನನಗೇನೇ ಪ್ರಾಬ್ಲಮ್ ಆದರೂ ಕೂಡ ಫಸ್ಟು ನೆನಪಾಗೋದು ಮಿರಾಕಲ್ ಡ್ರಿಂಕ್ ತಗೊಂಡು ನನಗಿವಾಗ ಡಯಾಬಿಟಿಕ್ಕು ಕೂಡ ಕಡಿಮೆ ಆಗಿದೆ, ಶುಗರ್ ಲೆವೆಲು ಕಡಿಮೆ ಆಗಿದೆ, ಆರೋಗ್ಯವಾಗಿದ್ದೀನಿ. ನಾನು ಯಾವುದೇ ರೀತಿ ಬೇರೆ ಮಾತ್ರೆಗಳು ಅದು ಇದು ತೊಗೊಳ್ತಾ ಇಲ್ಲ, ಚೆನ್ನಾಗಿದ್ದೀನಿ. ಎಷ್ಟು ದಿನ ತೊಗೊಂಡ್ರಿ ಮಿರಾಕಲ್ ಡ್ರಿಂಕ್? ಅವಾಗ ನಾನು ತೊಗೊಂಡಿದ್ದು ಬರೀ 1 ತಿಂಗಳು ಅಷ್ಟೇ. ರಾಜು ಸರ್ ಹೇಳಿದ್ದು 1 ತಿಂಗಳು ತೊಗೊಳ್ಳಿ, ಗಾಯ ಏನೇನಾಗಿದೆ ಅದೆಲ್ಲ ಕ್ಲೀನ್ ಆಗ್ತದೆ, ಎಲ್ಲ ವಾಸಿ ಆಗುತ್ತೆ ಅಂದರು. 8 ದಿವಸಕ್ಕೇನೆ ಅದು ಕ್ಯೂರ್ ಆಗಕ್ಕೆ ಶುರು ಆಯಿತು. ಕ್ಯೂರ್ ಆಗಿ ಅದು ಏನೇನು ಸಿಪ್ಪೆ ಥರ ಎಳೆದು ಇದಾಯಿತು, ಬರೀ ಒಂದು 15 ದಿವಸದಲ್ಲಿ ಕಂಪ್ಲೀಟ್, ಅಂದರೆ ಒಂದು 90% ಕಂಪ್ಲೀಟ್ ಆಯಿತು.
15 ದಿವಸಕ್ಕೇ ಅದು ವಾಸಿ ಆಯಿತು. 1 ತಿಂಗಳು ಕೋರ್ಸ್ ತಗೊಂಡೆ. ಮತ್ತು ಯಾವಾಗ ನಾನು ಅವಾಗ ಔಷಧಿ ತಗೊಂಡು ಸುಮಾರು 1 ವರ್ಷ ಮೇಲಾಯ್ತದು ಅದು ಯೂಸ್ ಮಾಡಿ. ಇವತ್ತವರೆಗೂ ಒಂದು ಕಾಲಲ್ಲಿ ಒಂದು ಗುಳ್ಳೆ ಸಹ ಆಗಿಲ್ಲ, ಒಂದು ಗಾಯ ಆಗಿಲ್ಲ, ಏನೂ ಆಗಿಲ್ಲ. ಇವತ್ತವರೆಗೂ ನನ್ನ ಕಾಲು ಚೆನ್ನಾಗಿದೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಯಾಕೆಂದರೆ ಎಷ್ಟೋ ಜನಕ್ಕೆ ಕಾನ್ಫಿಡೆನ್ಸ್ ಬರ್ತದೆ, ಇಂಪಾರ್ಟೆಂಟ್, ಎಷ್ಟೋ ಜನಕ್ಕೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.